ಶಾಸಕ ಸುರೇಶ್ ಅವರ ವಿರುದ್ಧ ಬಿ ಶಿವರಾಮ್ ಅವರ ಆರೋಪಗಳು ಹತಾಶ ಮನೋಭಾವದ ಪ್ರತಿಬಿಂಬ. ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜು ಕ್ರೌರಿ ಆಕ್ರೋಶ. ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಬಿ ಶಿವರಾಮ್ ಅವರು ಇತ್ತೀಚೆಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರ ವಿರುದ್ಧ ಮಾತನಾಡಿದ ಆರೋಪಗಳು ಯಾವುದೇ ಆಧಾರವಿಲ್ಲದ ಹತಾಶ ಮನೋಭಾವದಿಂದ ಕೂಡಿದ ಸುಳ್ಳು ಆರೋಪಗಳಾಗಿವೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜು ಕ್ರೌರಿ ತೀವ್ರವಾಗಿ ಟೀಕಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿ ಶಿವರಾಮ್ ಅವರು ಕಮಿಷನ್ ಆಸೆಯ ಬಗ್ಗೆ ಮಾತನಾಡುವ ನೈತಿಕತೆಯ ಹೊಂದಿಲ್ಲ. ಕಮಿಷನ್ ನಡೆದಿದ್ರೆ ಅವರದೇ ಸರ್ಕಾರ ಇರುವಾಗ ತನಿಖೆ ಮಾಡಲು ಏಕೆ ಮುಂದಾಗಲಿಲ್ಲ? ಕಮಿಷನ್ ಪಡೆದವರು ಯಾರು ಎಂಬುದನ್ನು ಸ್ಪಷ್ಟಪಡಿಸಲಿ ಎಂದು ಪ್ರಶ್ನಿಸಿದರು. 50 ಕೋಟಿ ವೆಚ್ಚದ ಬ್ರಿಡ್ಜ್ ಹಾಗೂ ಫ್ಲೈಓವರ್ ಯೋಜನೆಗೆ ಈಗಾಗಲೇ ಸರ್ಕಾರದಿಂದ ಅನುಮೋದನೆ ದೊರೆತಿದ್ದು, ಅದರಲ್ಲಿಯೂ ಶಾಸಕರೇ ಲೇವಡಿ ಮಾಡಿದ್ದಾರೆ ಎನ್ನುವುದು ನಗಣ್ಯ ಆರೋಪ. ಅದೇ ರೀತಿ ಖಾಸಗಿ ಜಾಗದ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಕೆಲಸಕ್ಕೂ ವಿರೋಧ ವ್ಯಕ್ತಪಡಿಸುವ ಮೂಲಕ ಬಿ ಶಿವರಾಮ್ ಅವರು ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ಗಣಪತಿ ದೇವಸ್ಥಾನಕ್ಕೆ ಚಪ್ಪಲಿ ಹಾರ ಪ್ರಕರಣದಲ್ಲಿ ಬಿ ಶಿವರಾಮ್ ಅವರು ಒಂದು ಹೇಳಿಕೆಯನ್ನು ಕೂಡ ನೈತಿಕ ಕರೆ ಮೌನ ವಹಿಸಿದ್ದು, ಇವರಿಂದ ಜನತೆಗೆ ಏನು ನಿರೀಕ್ಷೆ ಮಾಡಬಹುದು ಎಂದು ಸಂಜು ಕ್ರೌರಿ ಪ್ರಶ್ನಿಸಿದರು. ಹೆಬ್ಬಾಳು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಂವಿಧಾನ ಹೆಸರಿನಲ್ಲಿ ಕಾಂಗ್ರೆಸ್ ಸಭೆ ನಡೆಸಿರುವುದು ಅಸಂಗತ. ಈ ಸಭೆಗೆ ಪಿಡಿಒ ಕೂಡ ಹಾಜರಾಗಿಲ್ಲ. ಸರ್ಕಾರ ಅವರದೇ ಇದ್ರೆ ಏನ್ ಬೇಕಾದ್ರೂ ಮಾಡುವ ಮನೋಭಾವವನ್ನು ಬಿ ಶಿವರಾಮ್ ತೋರಿಸುತ್ತಿದ್ದಾರೆ ಎಂದು ದೂರಿದರು. ಹೆಚ್ಚುವರಿ ಹನಿಕೆ ಯೋಜನೆಗೆ 13 ಕೋಟಿ ಅನುದಾನ, ಕೋಳಹುಂದ ತಟ್ಟೆಹಳ್ಳಿ ರಸ್ತೆ ಉನ್ನತೀಕರಣ, ಗೆಂಡೆಹಳ್ಳಿ, ಬೇಲೂರು ಟೌನ್, ಗಂಗೂರು, ಹಳೇವೀಡು ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರ ಪರಿಶ್ರಮದಿಂದಲೇ ಅನುದಾನ ತರಲಾಗಿದೆ. ಆದರೆ ಬಿ ಶಿವರಾಮ್ ಅವರು ಕೇವಲ ಪ್ರಚಾರಕ್ಕೆ ಸೀಮಿತವಾಗಿದ್ದಾರೆ ಎಂದು ಟೀಕಿಸಿದರು. ರಾಜಕೀಯ ಅಸ್ತಿತ್ವ ಉಳಿದುಕೊಳ್ಳಲು ಬಿ ಶಿವರಾಮ್ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಈ ಎಲ್ಲ ಆರೋಪಗಳ ಬಗ್ಗೆ ಶಾಸಕರೇ ದಾಖಲೆ ಸಮೇತ ಸ್ಪಷ್ಟಪಡಿಸಲು ಸಿದ್ಧರಾಗಿದ್ದಾರೆ ಎಂದು ಸಂಜು ಕ್ರೌರಿ ತಿಳಿಸಿದರು. ಹೆಬ್ಬಾಳು ಗ್ರಾಮ ಪಂಚಾಯಿತಿ ಸಭೆ ಸಂಬಂಧ ಬಿ ಶಿವರಾಮ್ ಅವರು ಅಧಿಕಾರಿಗಳ ಮೇಲೆ ದರ್ಪ ತೋರಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಂಜು ಕ್ರೌರಿ ಒತ್ತಾಯಿಸಿದರು. ಆನ್ಲೈನ್ನಲ್ಲಿ ನಡೀತಾ ಇರುವ ಟ್ರೆಂಡ್ಗಳಿಗೆ ಬಿಜೆಪಿ ಕಾರ್ಯಕರ್ತರ ಕೈವಾಡ ಇಲ್ಲ ಅಂತ ಹೇಳಿದರು. ಬಿ ಶಿವರಾಮಣ್ಣ ಅವರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಶಾಸಕರ ವಿರುದ್ಧ ಒಂದು ಹತಾಶ ಮನೋಭಾವ ಹಾಗೂ ಗುರುಳಿಲ್ಲದ ಆರೋಪ ಸಾಲು ಪಟ್ಟಿ ಮಾಡಿಬಿಟ್ಟು ಪತ್ರಿಕಾಗೋಷ್ಠಿ ಮಾಡಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಆರೋಪಗಳು ಏನಾದರೂ ಒಂದು ಸತ್ಯಕ್ಕೆ ಸ್ವಲ್ಪ ಇದ್ದರೆ ಯಾರು ಅಂತ ಆಯಿತು, ಇವರು ಮಾಡಿದಲ್ಲಿ ಏನೋ ಸತ್ಯ ಇದೆ ಅಂತ ಹೇಳ್ಬೋದಾಗಿದೆ. ಮಾನ್ಯ ಶಿವರಾಮಣ್ಣವರು ಶಾಸಕರ ಸಾಧನೆ ಏನು ಅಂತ ಹೇಳಿದರೆ, ಕಮಿಷನ್ ಆಸೆಗೆ ಚರಂಡಿ ರಸ್ತೆಗಳನ್ನ ಅವರು ಮಾತ್ರ ಬುದ್ಧಿ ಪೂಜೆ ಮಾಡಿ ಕೆಲಸ ನಡೀತಾ ಇದೆ. ಬೇರೆ ರೈತರ ಸಮಸ್ಯೆ ಆಗಲಿ, ಇನ್ನು ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಆರೋಪ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಪರ್ವತಯ್ಯ ಅವರು, ಸರ್ಕಾರ ನಮ್ಮದೇ ಅಲ್ಲದಿದ್ದರೂ ಬಿಜೆಪಿಯವರು ಇಷ್ಟೊಂದು ಅನುದಾನ ತಂದಿರುವುದೇ ಬಿ ಶಿವರಾಮ್ ಅವರಿಗೆ ಹೊಟ್ಟೆ ಕಿಚ್ಚಿಗೆ ಕಾರಣ. ಸರ್ಕಾರಿ ಕಚೇರಿಗಳಲ್ಲೇ ಸಭೆ ಮಾಡುವುದೇ ಅವರ ಗೀಳು. ಹೆಬ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ನಡೆಸಿರೋದು ಅಧಿಕಾರಿಗಳಿಗೆ ತಲೆದಂಡವಾಗುವ ಕೆಲಸ ಆಗಲಿದೆ ಎಂದರು. ಶಾಸಕರು ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದು ಅವರ ವೈಯಕ್ತಿಕ ವಿಚಾರ. ಆದರೆ ಬಿ ಶಿವರಾಮ್ ಪರದವರು ದಂಧೆ ನಡೆಸುತ್ತಿದ್ದಾರೆ. ತಾಲೂಕು ಪಂಚಾಯಿತಿಯಲ್ಲಿ ಏಜೆಂಟ್ಗಳಾಗಿ ಕೆಲಸ ಮಾಡುವವರು ಅನೇಕರು ಇದ್ದಾರೆ ಎಂದು ಆರೋಪಿಸಿದರು. ಶಿವರಾಮ್ ಅವರು ಆರೋಪ ಮಾಡ್ತಿದ್ದಾರಲ್ಲ, ಅವರು ಶಿವರಾಮ್ ಅವ್ರಿಗೆ ಏನಾಗಿದೆ ಅಂದರೆ, ಸರ್ಕಾರದಿಂದ ಕೂಡ ಬಿಜೆಪಿ ಶಾಸಕನಾಗಿ ಇಷ್ಟೊಂದು ಅನುದಾನ ತರ್ತಾ ಇದ್ದಾರಲ್ಲ, ನಾನು ನೋಡಿಕೆ ಸುಂದರಕ್ಕಾಗಲ್ಲ ಹೊಟ್ಟೆ ಕಿಚ್ಚಿನ ರಾಜಕಾರಣ ಮಾಡ್ತಿದ್ದಾರೆ. ಶಿವರಾಮ್ ಅವರು ಮಾಡ್ತಿದ್ದಾರೆ. ಒಂದು ಅವ್ರಿಗೆ ಏನಾಗಿದೆ ಅಂತಂದರೆ, ಕಚೇರಿ ಹೋಗೋಂಥ ಒಂದು ಚಟ, ಆ ಚಟನೇ ಹೆಬ್ಬಾಳು ಗ್ರಾಮ ಪಂಚಾಯತಿಗೆ ಭಾನುವಾರ ದುಡ್ಡು ಕಾರಣ. ಶಿವರಾಮ್ ಅವರು ಇನ್ನೇ ಅವ್ರಿಗೆ ಒಳ್ಳಕತೆ ಐತಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ನಗರ ಕಾರ್ಯದರ್ಶಿ ರಾಘವೇಂದ್ರ, ಸತೀಶ್, ವಸಂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.